ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ತತ್ಪುರುಷಾಯ ವಿದ್ಮಹೆ ವೀರಭದ್ರಾಯ ಧೀಮಹಿ ತನ್ನೋ ದೇವ ಪ್ರಚೋದಯಾತ್. ಇಲ್ಲಿವರೆಗೆ ನಾವೆಲ್ಲ ಬ್ರಹ್ಮರ್ಷಿ ಸದ್ಗುರು ಪರಮಪೂಜ್ಯ ಗರಗದ ಮಡಿವಾಳ ಶಿವಯೋಗಿಗಳ ಚರಿತ್ರೆಯನ್ನು ಪವಾಡ ಸಹಿತವಾಗಿ ಕೇಳಿದ್ದಾಗೈತಿ. ಇನ್ನು ಮುಂದೆ ಹುಬ್ಬಳ್ಳಿಯ ಸದ್ಗುರು ಸಿದ್ಧಾರೂಢರ ಚರಿತ್ರೆಯ ಮುಂದುವರಿದ ಭಾಗವಾದಂಥ ಅವರ ಲೀಲೆಗಳನ್ನು ಪವಾಡಗಳನ್ನು ನೀವೆಲ್ಲ ಕೇಳೋಣಂತ. ಅದರಂತ ಸಮುದ್ರ ತೀರಕ್ಕೆ ಸಮೀಪವಾಗಿರ್ತಕ್ಕಂಥ ಕುಮಟಾ ಅಂತಕ್ಕಂಥ ಒಂದು ನಗರ. ಆ ನಗರದೊಳಗೆ ಹರಿಹರ ಮತ್ತು ಸರಸ್ವತಿ ಅಂತಕ್ಕಂಥ ದಂಪತಿಗಳು ಅತಿ ತೀರಾ ಬಡತನದೊಳಗೆ ಸಂಸಾರವನ್ನು ಸಾಗಿಸ್ತಿರ್ತಾರೆ. ಅವರು ಪ್ರತಿನಿತ್ಯ ತಪ್ಪದೆ ಹಗಲಿರುಳೆನ್ನದೆ ಶ್ರೀ ಕೃಷ್ಣ ಪರಮಾತ್ಮನ ಶ್ರೀಮನ್ನಾರಾಯಣನ ಒಂದು ನಾಮಸ್ಮರಣೆಯನ್ನು ಮಾಡ್ತಾ ತಮ್ಮ ಬಡತನದ ಜೀವನವನ್ನು ಸಾಗಿಸ್ತಿರ್ತಾರೆ. ಹಿಂಗೆ ಅವರು ಪ್ರತಿನಿತ್ಯ ಆ ಒಂದು ಶ್ರೀಮನ್ನಾರಾಯಣನ ನಾಮಸ್ಮರಣೆಯನ್ನು ತಪ್ಪದೆ ಮಾಡ್ತಾ ಬರೋದ್ರೊಳಗಾಗಿ ಅವರಿಗೆ ಈ ಒಂದು ಸಂಸಾರದೊಳಗೆ ಅನಾಸಕ್ತಿ ಉಂಟಾಕತಿ. ಸಂಸಾರ ಜೀವನ ಅವರಿಗೆ ಬೇಸರಕ್ಕತಿ. ಬೇಸರಾಗಿ ನಾವು ಯಾವಾಗ ಒಂದು ಸುಜ್ಞಾನದ ಮಾರ್ಗವನ್ನು ಪಡೆದೇವು ಅಂತಕ್ಕಂಥ ಒಂದು ಹಂಬಲ ಅವರಲ್ಲಿ ಹೆಚ್ಚಾಕೈತಿ. ಆವಾಗ ಇದ್ದಕ್ಕಿದ್ದಂತೆ ಅವರ ಪೂರ್ವಜನ್ಮದ ಸುಕೃತವೇನೋ ಅವರಿಗೆ ಹುಬ್ಬಳ್ಳಿಯ ಶ್ರೀ ಸದ್ಗುರು ಸಿದ್ಧಾರೂಢರ ಒಂದು ವಾರ್ತೆ ಅವ್ರ ಕಿವಿಗೆ ಬೀಳ್ತೈತಿ. ಹುಬ್ಬಳ್ಳಿ ಒಳಗೆ ತಪೋನಿಷ್ಠರು, ಮೋಕ್ಷಾಪೇಕ್ಷಿಗಳಿಗೆ ಸುಜ್ಞಾನವನ್ನು ನೀಡುವಂಥ ಪರಮ ಸದ್ಗುರುಗಳು ವಾಸ ಮಾಡಿಕೊಂಡು ಅದಾರು ಅಂತೇಳಿ ತಿಳ್ಕೊಂಡು ಅವರ ಒಂದು ಸುದ್ದಿಯನ್ನು ಕೇಳಿ ಆ ಇಬ್ಬರು ದಂಪತಿಗಳು ತಡ ಮಾಡದೆ ಕುಮಟಾ ನಗರದಿಂದ ಹೊರಟು ಹುಬ್ಬಳ್ಳಿಯ ಶಹರಕ್ಕೆ ಬರ್ತಾರೆ. ಆ ಹುಬ್ಬಳ್ಳಿಯ ಶಹರಕ್ಕೆ ಬಂದ ಪಾರಮಾರ್ಥವಲ್ಲಂಥ ಶ್ರೀ ಸದ್ಗುರು ಸಿದ್ಧಾರೂಢರ ವಾಸಸ್ಥಳ ಯಾವುದು ಅಂತೇಳಿ ಕೇಳ್ತಾ ಆ ಹುಬ್ಬಳ್ಳಿಯ ಜನರಿಂದ ಮಾಹಿತಿಯನ್ನು ಪಡ್ಕೊಂಡು ಇಬ್ಬರು ದಂಪತಿಗಳು ಸಿದ್ಧಾಶ್ರಮಕ್ಕೆ ಹೊಂದ್ಕೋತಾರೆ. ಬಂದವರನ್ನು ಶ್ರೀ ಸದ್ಗುರು ಸಿದ್ಧಾರೂಢರ ಚರಣಕಮಲಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಅವರ ಸನ್ನಿಧಿಯೊಳಗೆ ನಿಂತ್ಕೋತಾರೆ. ಆವಾಗ ಸದ್ಗುರು ಸಿದ್ಧಾರೂಢರು, ನೀವು ಯಾರ್ಯಪ್ಪ, ನೀವು ಎಲ್ಲಿಂದ ಬಂದ್ರಿ, ನಮ್ಮಿಂದ ನಿಮಗೇನು ಆಗಬೇಕಾಗೈತಿ ಅಂತೇಳಿ ತಿಳ್ಕೊಂಡು ಆ ಪ್ರಶ್ನೆಗಳನ್ನು ಮಾಡ್ತಾರೆ. ಆವಾಗ ಆ ದಂಪತಿಗಳು ತಮ್ಮ ಪೂರ್ಣ ಪರಿಚಯವನ್ನು ಮಾಡಿಕೊಂಡು, ನಾವು ತಮ್ಮಿಂದ ಜ್ಞಾನ ಪಡೆದ ಮುಕ್ತಿ ಹೊಂದಬೇಕು ಅಂತಕ್ಕಂಥ ಅಪೇಕ್ಷೆಯಿಂದ ತಮ್ಮ ಸನ್ನಿಧಿಗೆ ಬಂದದ್ದಾಗೈತಿ ಗುರುವೇ ಅಂತೇಳಿ ತಿಳ್ಕೊಂಡು ಅಷ್ಟಾಂಗಗಳು ನೆಲಕ್ಕೆ ಸೋಕ್ಕುವಂತೆ ಅವರಿಬ್ಬರು ದಂಪತಿಗಳು ಸದ್ಗುರುಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾರೆ. ಆವಾಗ ಸದ್ಗುರುಗಳು ಅವರ ಒಂದು ಇಚ್ಛೆಯನ್ನು ಮನ್ನಿಸಿ ಅವರಿಗೆ ಆಶ್ರಮದಲ್ಲಿಯೇ ಇರಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಆ ಆಶ್ರಮದಲ್ಲಿ ಉಳಿದುಕೊಂಡಂಥ ಆ ಇಬ್ಬರು ದಂಪತಿಗಳು
ಪ್ರತಿದಿನ ತಪ್ಪದೆ ಆಶ್ರಮದೊಳಗೆ ಸೇವಾ ಕಾರ್ಯಗಳನ್ನು ಕೈಕೊಂಡು ಪ್ರತಿದಿನ ತಪ್ಪದೆ 3 ಹೊತ್ತು ವೇದಾಂತ ಪ್ರವಚನವನ್ನು ಶ್ರವಣ ಮಾಡ್ತಾ ಉದರ ಪೋಷಣೆಗಾಗಿ ಊರೊಳಗೆ ಭಿಕ್ಷಾಟನೆಯನ್ನು ಮಾಡಿಕೊಂಡ ತಮ್ಮ ಒಂದು ಜೀವನವನ್ನು ಆ ಸಿದ್ಧಾಶ್ರಮದಲ್ಲಿ ಕಳೀತಾರೆ. ಹಿಂಗೆ ಪ್ರತಿನಿತ್ಯ ವೇದಾಂತ ಶ್ರವಣದಿಂದ ಅವರ ಮನಸ್ಸು ಪರಿಪಕ್ವಾವಸ್ಥೆಗೆ ಹೊಂದುತ್ತಾ ನಡೀತದೆ. ಹಿಂಗೆ ದಿನ ಕಳೆಯೋದ್ರೊಳಗೆ 1 ವರ್ಷಗಳು ಗತಿಸೊಕ್ಕವ. 1 ವರ್ಷದ ನಂತರ ಅಕಸ್ಮಾತಾಗಿ ಯಾವುದೋ ಒಂದು ಕೆಲಸದ ನಿಮಿತ್ತವಾಗಿ ಆ ಇಬ್ಬರು ದಂಪತಿಗಳಿಗೆ ಮರಳಿ ಕುಮಟಾ ನಗರಕ್ಕೆ ಹೋಗುವಂಥ ಒಂದು ಸಮಸ್ಯೆ ಬರ್ತೈತಿ. ಆವಾಗ ಆ ಇಬ್ಬರು ದಂಪತಿಗಳು ಸದ್ಗುರುಗಳ ಪಾದಗಳಿಗೆ ನಮಸ್ಕಾರ ಮಾಡಿ, ಸ್ವಾಮಿ, ನಮಗೆ ಕುಮಟಾಕ್ಕೆ ಹೋಗಿ ಬರಬೇಕು ಅನ್ನುವಂಥ ಒಂದು ಸಮಸ್ಯೆ ಎದುರಾಗೈತಿ. ಹೀಗಾಗಿ ನಾವು ಬೇಗ ಆ ಕುಮಟಿಗೆ ಹೋಗಿ ನಮ್ಮ ಕೆಲಸವನ್ನು ತೀರಿಸಿಕೊಂಡ ಮರಳಿ ನಿನ್ನ ಸನ್ನಿಧಿಗೆ ಬರುವಂತೆ ನಮಗೆ ಆಶೀರ್ವಾದ ಮಾಡು ಅಂತೇಳಿ ಕೇಳಿದಾಗ ಸದ್ಗುರು ಸಿದ್ಧಾರೂಢರು ಹೇಳ್ತಾರೋ, ನೀವು ತಪ್ಪದೆ ಗುರುವಿನ ನಾಮಸ್ಮರಣೆಯನ್ನು ಮಾಡ್ತಾ ನೀವು ಹೋಗಿ ಬರ್ರಿ. ನಿಮ್ಮಲ್ಲಿ ಸದಾ ಗುರುನಾಮ ಸ್ಮರಣೆ ಇದ್ದಿದ್ದ ಆದ್ರೆ ನಾನು ಸದಾ ನಿಮ್ಮ ಬೆನ್ನ ಹಿಂದೆ ನಿಮಗೆ ಕಾವಲಾಗಿ ನಾ ಇರ್ತೇನೆ. ಯಾವುದಕ್ಕೂ ಅಂಜಬೇಡ್ರಿ, ಹೆದರಬೇಡ್ರಿ. ಸದಾ ಆ ಗುರುವಿನ ನಾಮಸ್ಮರಣೆ ಮಾಡ್ತಾ ನೀವು ಕುಮಟಾ ನಗರಕ್ಕೆ ಹೋಗಿ ಬರ್ರಿ, ನಾ ನಿಮ್ಮನ್ನು ಕಾಪಾಡ್ತೀನಿ, ಕಾಯ್ತೀನಿ ಅಂತೇಳಿ ತಿಳ್ಕೊಂಡ ಅವರಿಗೆ ಅಭಯ ಆಶೀರ್ವಾದವನ್ನು ಮಾಡಿ ಕಳಿಸ್ಕೊಡ್ತಾರೆ. ಆ ಇಬ್ಬರು ದಂಪತಿಗಳು ಸದ್ಗುರುವಿನ ಆಶೀರ್ವಾದವನ್ನು ಪಡ್ಕೊಂಡ ಕುಮಟಾ ನಗರದ ಹಾದಿಯನ್ನು ಹಿಡಿದ ನಡೀತಾ 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 ಬರ್ತಾರೆ. ಮುಂದೆ ಆ ದಾರಿಯೊಳಗೆ ಘೋರಾರಣ್ಯವಾಗಿರ್ತಕ್ಕಂಥ ಒಂದು ಕಾಡಿನೊಳಗೆ ಅವರು ದಾಟಿ ಹೋಗಬೇಕಾದಂಥ ಪ್ರಸಂಗ ಬರ್ತೈತಿ. ಅಲ್ಲಿ ಕಾಡು ಅತಿಯಾದ ಎತ್ತರದ ಮರಗಳಿಂದ ಗಿಡಗಂಟಿಗಳಿಂದ ತುಂಬಿತ್ತು. ಹಾಗೆ ಕಾಡು ಪ್ರಾಣಿಗಳಿಂದ ಹುಲಿ, ಸಿಂಹ, ಕರಡಿ, ತೋಳ ಮುಂತಾದ ಕಾಡು ಪ್ರಾಣಿಗಳಿಂದ ತುಂಬಿ ತುಳುಕ್ತಾ ಇತ್ತು. ಆ ಒಂದು ಮರಗಳ ನೆರಳಿನಿಂದ ಆ ದಾರಿಯೊಳಗೆ ಸದಾ ಕತ್ತಲೇ ಆವರಿಸಿತ್ತು. ಸೂರ್ಯನ ಬೆಳಕು ಅಲ್ಲಿ ಸೂರ್ಯನ ಕಿರಣ ಬೀಳ್ತಾನೆ ಇದ್ದಿದ್ದಿಲ್ಲ. ಅಂಥ ದಾರಿಯೊಳಗೆ ಇಬ್ಬರು ದಂಪತಿಗಳು ಸದ್ಗುರುವಿನ ನಾಮಸ್ಮರಣೆಯನ್ನು ಮಾಡ್ತಾ ನಡೀತಾ ನಡೀತಾ ಬರ್ತಾ ಇದ್ದರು. ಯಾವುದೋ ಒಂದು ನಿಮಿತ್ತವಾಗಿ ಆ ಸರಸ್ವತಿಯ ಗಂಡ ಹರಿಹರ ಹಿಂದುಳಿತಾನ. ಸರಸ್ವತಿ ಆ ಗುರುನಾಮ ಸ್ಮರಣೆಯಲ್ಲಿ ಮುಂದೆ ಬಂದಿರ್ತಾಳೆ. ಆವಾಗ ಅವಳು ಯಾವ ಸ್ಥಿತಿಯೊಳಗಿರ್ತಾಳು ಅಂತಂದ್ರೆ, ಆ ಸದಾ ಸದ್ಗುರುವಿನ ನಾಮಸ್ಮರಣೆಯಲ್ಲಿ ಅವಳ ಮನಸ್ಸು ಏಕಾಗ್ರತೆಗೊಂಡಿದ್ದರಿಂದ ಅವಳ ಶರೀರದ ಮೇಲೆ ಯಾವುದೇ ಅರಿವು ಅಂತಕ್ಕಂಥದ್ದು ಇರುವುದಿಲ್ಲ. ಆ ಶರೀರ ಯಾಂತ್ರಿಕವಾಗಿ ಮಾತ್ರ ದಾರಿಯಲ್ಲಿ ಚಲಿಸ್ತಾ ಇರ್ತೈತಿ. ಅವಳ ಮನಸ್ಸು ಮಾತ್ರ ಆ ಸದ್ಗುರುವಿನ ನಾಮಸ್ಮರಣೆಯಲ್ಲಿಯೇ ಏಕಾಗ್ರಗೊಂಡಿರ್ತೈತಿ. ಹಿಂಗೆ ಆ ಹೆಣ್ಣು ಮಗಳು ಪತಿಯನ್ನು ಬಿಟ್ಟು ಸ್ವಲ್ಪ ದೂರ ಮುಂದೆ ನಡೀತಾ ಬರುತ್ತಿರುವಾಗ ಒಂದು ಕಂಟಿಯೊಳಗಿಂದ ಒಂದು ಹುಲಿ ಗರ್ಜನೆಯನ್ನು ಮಾಡ್ತಾ ಅವಳ ಎದುರಿಗೆ ಬರ್ತೈತಿ. ಆ ಬಂದಂಥ ಹುಲಿಯನ್ನು ಸಹ ಲಕ್ಷಿಸದೆ ಆ ಹೆಣ್ಣು ಮಗಳು ಮುಂದುವರಿದಾಗ ಆ ಹುಲಿ ಮತ್ತಷ್ಟು ಗರ್ಜನೆಯನ್ನು ಮಾಡ್ತಾ ಅವಳ ಸಮೀಪಕ್ಕೇ ಬಂದು ಇನ್ನೇನು ಅವಳ ಮೇಲೆ ಹಾರಬೇಕು ಅನ್ನುವಷ್ಟರೊಳಗನ ಆ ಹೆಣ್ಣು ಮಗಳು ಆ ಹುಲಿಯ ಗರ್ಜನೆಗೆ ಎಚ್ಚೆತ್ತು, ಹೇ ಸದ್ಗುರು ಸಿದ್ಧಾರೂಢ, ನಮ್ಮನ್ನು ನೀನೇ ಕಾಪಾಡಬೇಕು, ನಿನ್ನ ಬಿಟ್ಟ ಅನ್ಯರು ನಮಗೆ ಯಾರೂ ಇಲ್ಲ ಅಂತೇಳಿ ತಿಳ್ಕೊಂಡ ಚಿಟ್ಟನೆ ಚೀರಿದಾಗ ಆ ದಯಾಗಣನಾಗಿರ್ತಕ್ಕಂಥ ಸದ್ಗುರು ಸಿದ್ಧಾರೂಢರು ಅಲ್ಲಿ ತತ್ಕ್ಷಣವೇ ಪ್ರತ್ಯಕ್ಷರಾಗಿ ಆ ಒಂದು ಸರಸ್ವತಿಯನ್ನು ಒಂದು ಕೈಯಿಂದ ಅವಳನ್ನು ಹಿಡಿದು ಮತ್ತೊಂದು ಕೈಯಿಂದ ಆ ಹುಲಿಗೆ
ಅಲ್ಲೇ ನಿಲ್ಲು ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ಆವಾಗ ಆ ಹುಲಿ ಸಿದ್ಧಾರೂಢರನ್ನು ನೋಡಿದ ತಕ್ಷಣ ಗರ್ಜನೆಯನ್ನು ಮಾಡ್ತಾ ಇದ್ದಂಥ ಹುಲಿ ಸಾಕಿದ ನಾಯಿಯಂತೆ ಅವರ ಎದುರಿಗೆ ಮಂಡೆಯನ್ನು ಊರಿ ನಮಸ್ಕಾರ ಮಾಡಿ ನಿಂದಿರ್ತೈತಿ. ಆವಾಗ ಹೆಂಡತಿ ಚೀರಿಕೊಂಡಂಥ ಧ್ವನಿಯನ್ನು ಕೇಳಿದ ಆ ಹರಿಹರ ಧಾವಿಸುತ್ತಾ ಓಡಿ ಬಂದು ನೋಡ್ತಾನೆ. ಆ ಒಂದು ಸರಸ್ವತಿಯನ್ನು ಸದ್ಗುರುಗಳು ತಮ್ಮ ಕೈಯಾರೆ ಹಿಡಿದು ನಿಲ್ಲಿಸಿರ್ತಾರೆ. ಇದನ್ನು ಕಂಡಂಥ ಆ ಹರಿಹರ, ಹೇ ಪರಮಾತ್ಮ, ಹೇ ಸದ್ಗುರು, ನಾವು ನಿನ್ನನ್ನು ಹುಬ್ಬಳ್ಳಿ ಒಳಗೆ ಬಿಟ್ಟು ಬಂದೀವಿ, ನೀ ಹೆಂಗೆ ಬಂದಿಪ್ಪ ನಮ್ಮ ಕೂಡ ಇಲ್ಲಿ ಅಂತೇಳಿ ಕೇಳಿದಾಗ ಆವಾಗ ಸದ್ಗುರುಗಳು ಹೇಳ್ತಾರೆ, ನಿಷ್ಠೆಯಿಂದ ಯಾರು ಸದ್ಗುರುವಿನ ಸ್ಮರಣೆಯನ್ನು ಮಾಡ್ತಾರೋ ಆ ಸದ್ಗುರು ಸದಾ ಅವರ ಬೆನ್ನ ಹಿಂದೆಯೇ ಇರ್ತಾನೆ, ಅವರ ಬೆನ್ನ ಹಿಂದೆಯೇ ಇದ್ದ ಅವರನ್ನು ಕಾಪಾಡ್ತಾನು ಅಂತೇಳಿ ತಿಳ್ಕೊಂಡು ಹೇಳಿದಾಗ ಆ ಇಬ್ಬರು ಆ ಸದ್ಗುರುವಿಗೆ ನಮಸ್ಕಾರವನ್ನು ಮಾಡ್ತಾರೆ. ಅಲ್ಲದ ಅವರನ್ನು ನಿಲ್ಲಿಸಿ ಆ ಹುಲಿಯ ಹತ್ತಿರ ಬಂದ ಆ ಹುಲಿಯ ಕಿವಿಯೊಳಗೆ ತಾರಕವಾಗಿರ್ತಕ್ಕಂಥ ಮಂತ್ರೋಪದೇಶವನ್ನು ಮಾಡಿದಾಗ ಆ ಹುಲಿ ಸುಮ್ಮನೆ ಆ ಸದ್ಗುರುವಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಅಲ್ಲಿಂದ ಹೊರಟು ಹೋಗ್ತತಿ. ಇಂಥ ಒಂದು ಗಣಮಹಿಮವಾಗಿರ್ತಕ್ಕಂಥ ಸದ್ಗುರುವಿನ ಮಹಿಮೆಯನ್ನು ಕಣ್ಣಾರೆ ಕಂಡಂಥ ದಂಪತಿಗಳು ಯಾವುದೇ ಹೆದರಿಕೆ ಇಲ್ಲದೆ ಅವರ ನಾಮಸ್ಮರಣೆಯಲ್ಲೇ ಮುನ್ನಡೆಯುತ್ತಾ ಆ ಕುಮಟಾ ನಗರವನ್ನು ತಲುಪಿ ತಾವು ಮಾಡಬೇಕಾದ ಕಾರ್ಯವನ್ನು ತೀರಿಸಿಕೊಂಡ ಮರಳಿ ಮತ್ತೆ ಅದೇ ದಾರಿಯಿಂದ ಸದ್ಗುರುವಿನ ನೆನೆಯುತ್ತಾ ಹುಬ್ಬಳ್ಳಿಯ ದಾರಿಯನ್ನು ಹಿಡಿತಾರೆ. ಬರುವಾಗ ಅವರಿಗೆ ಎದುರಿಗೆ ಬಂದಂಥ ಆ ಹುಲಿ ಮತ್ತೆ ಅದೇ ಜಾಗದಲ್ಲಿ ಪ್ರತ್ಯಕ್ಷ ಆಗಿ ಅವರಿಗೆ ಮೊದಲಿನ ಹಾಗೆ ಯಾವುದೇ ರೀತಿಯ ತೊಂದರೆಯನ್ನು ಕೊಡದೆ ಗರ್ಜನೆಯನ್ನು ಮಾಡದೆ ಅವರನ್ನು ನೋಡಿ ಅವರ ಮನೆಯ ಸಾಕಿದ ನಾಯಿಯಂತೆ ಅವರ ಮುಂದೆ ಮುಂದೆ ನಾಲ್ಕಾರು ಹೆಜ್ಜೆ ಅವರ ಜೊತೆಗೆ ನಡೆದು ಆ ಹುಲಿ ಅವರಿಗೆ ನಮಸ್ಕಾರವನ್ನು ಮಾಡಿ ಅಲ್ಲಿಂದ ತೆರಳಿ ಕಾಡಿನೊಳಗೆ ಹೋಗಿಬಿಡ್ತೈತಿ. ಹಿಂಗೆ ಆ ಒಂದು ಅನುಭವವನ್ನು ಪಡೆದುಕೊಂಡಂಥ ಆ ದಂಪತಿಗಳು ನಡೀತಾ ನಡೀತಾ ಹುಬ್ಬಳ್ಳಿಯ ಸಿದ್ಧಾಶ್ರಮಕ್ಕೆ ಹೊಂದ್ಕೋತಾರೆ. ಬಂದ ಸದ್ಗುರುವಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ನಡೆದಂಥ ಘಟನೆಯನ್ನು ವಿವರವಾಗಿ ಸದ್ಗುರುವಿನ ಮುಂದೆ ಹೇಳ್ತಾರೆ. ಹೇಳಿದಾಗ ಅಲ್ಲಿದ್ದಂಥ ಭಕ್ತಜನ ಆಶ್ಚರ್ಯಚಕಿತರಾಗ್ತಾರೆ, ಆನಂದಭರಿತರಾಗ್ತಾರೆ, ಸದ್ಗುರುವಿನ ಜಯ ಜಯಕಾರವನ್ನು ಮಾಡ್ತಾರೆ. ಅಲ್ಲದ ಸದ್ಗುರುಗಳು ಹೇಳ್ತಾರೆ, ನೀವು ಹೋಗುವಾಗ ನಾನು ನಿಮಗೆ ವಚನ ಕೊಟ್ಟಿದ್ದೆ, ನೀವು ಸದಾ ಗುರುವಿನ ನಾಮಸ್ಮರಣೆಯಲ್ಲಿ ಇದ್ದದ್ದ ಕರೆ ಆದ್ರೆ ನಿಮ್ಮ ಜೊತೆ ಇದ್ದ ನಿಮ್ಮನ್ನು ಕಾಪಾಡ್ತೀನಿ ಅಂತೇಳಿ ನಾನು ವಚನ ಕೊಟ್ಟಿದ್ದಪ್ಪ, ಆ ಪ್ರಕಾರ ನಿಮ್ಮನ್ನು ಆ ಸದ್ಗುರು ಕಾಪಾಡ್ಯಾನಪ್ಪ ಅಂತೇಳಿ ತಿಳ್ಕೊಂಡು ಹೇಳ್ತಾರೆ. ಹಿಂಗೆ ಈ ಒಂದು ಕಥೆಯ ತಾತ್ಪರ್ಯ, ಆಧ್ಯಾತ್ಮಿಕ ತಾತ್ಪರ್ಯ ಏನಪ್ಪ ಅಂತಂದ್ರೆ, ಇಲ್ಲಿ ಹರಿಹರ ಸರಸ್ವತಿ ದಂಪತಿಗಳು ಅಂದ್ರೆ ವೈರಾಗ್ಯ ಮತ್ತು ಶಾಂತಿ ಇದ್ದಂಗೆ, ಈ ಹುಲಿ ಅಂದ್ರೆ ಕ್ರೋಧ ಇದ್ದಂಗೆ. ಇಲ್ಲಿ ಒಬ್ಬ ವ್ಯಕ್ತಿ ಮೋಕ್ಷದ ಹಾದಿಯನ್ನು ತಿಳಿಬೇಕಾದ್ರೆ, ಸುಜ್ಞಾನದ ಪಥವನ್ನು ತಿಳಿಬೇಕಾದ್ರೆ ಸಮಾಧಿ ಷಟ್ ಸಂಪತ್ತುಗಳು ಅವಶ್ಯವಾಗಿ ಬೇಕಾಗ್ತದೆ. ಹಂಗೆ ಆ ಷಟ್ ಸಂಪತ್ತುಗಳಲ್ಲಿ ಈ ವೈರಾಗ್ಯ ಮತ್ತು ಶಾಂತಿ ಅಂತಕ್ಕಂಥದ್ದು ಭಾಳ ಮುಖ್ಯ. ಈ ವೈರಾಗ್ಯ ಶಾಂತಿ ಅಂತಕ್ಕಂಥದ್ದು ಎಲ್ಲಿ ಇರ್ತೈತೋ ಅಲ್ಲೇ ಈ ಕ್ರೋಧ ಅಂತಕ್ಕಂಥದ್ದು ಕೂಡ ತನ್ನ ನಿಜ ಸ್ವರೂಪವನ್ನು ತೋರಿಸಿದನ. ಆ ವೈರಾಗ್ಯ ಮತ್ತು ಶಾಂತಿಯ ಜೊತೆಗೆ ತಾನೂ ಕೂಡ ಆ ಕ್ರೋಧ ಅಂತಕ್ಕಂಥದ್ದು ಶಾಂತವಾಗಿ ಹೋಗ್ತದ ಅಂತೇಳಿ ತಿಳ್ಕೊಂಡ ಈ ಒಂದು ಚರಿತ್ರೆಯ ತಾತ್ಪರ್ಯ ಐತಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಪ್ರವಚನಕ್ಕೆ ಮಂಗಳವನ್ನು ನೀಡೋಣಂತ. ಜೈ ಮಂಗಳಂ, ಜೈ ನಮಃ ಪಾರ್ವತೀಪತಿ ಶಿವಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜಗುಣ ಶಿವಯೋಗಿ ಮಹಾರಾಜ್ ಕಿ ಜೈ. ಶ್ರೀ ಮಡಿವಾಳ ಶಿವಯೋಗಿ ಮಹಾರಾಜ್ ಕಿ ಜೈ.